ಆರ್ಸಿಬಿ ಅಭಿಮಾನಿಗಳಿಗೆ ಸಿಗುತ್ತಾ ಗುಡ್ ನ್ಯೂಸ್ ಎನ್ನುವಂತಾಗಿದೆ. ಜಿ ಪರಮೇಶ್ವರ್ ಭೇಟಿಯಾದ ಕೆಸಿಎ ನಿಯೋಗ ಸದಾಶಿವನಗರ ಗೃಹ ಕಚೇರಿಯಲ್ಲಿ ಭೇಟಿ ಮಾಡಿದೆ. ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರ ನಿಯೋಗ ಗೃಹ ಸಚಿವರ ಜೊತೆ ನಿಯೋಗದ ಮಾತುಕತೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ನಡೆಯುವ ಕುರಿತು ಸುದೀರ್ಘ ಚರ್ಚೆ. ಚಿನ್ನಸ್ವಾಮಿಯಲ್ಲಿ ಐಪಿಎಲ್ ಪಂದ್ಯ ಆಡಿಸುವ ಬಗ್ಗೆ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಇದೇ ಗುರುವಾರ ಅಧಿಕಾರಿಗಳ ಜೊತೆ ಸಭೆಯ ನಂತರ ಫೈನಲ್ ಆಗಿ ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ತೀವಿ. ನಿಯೋಗಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಿರುವಂತಹ ಒಂದು ಭರವಸೆ ಅಂತ ಹೇಳ್ಬೋದು. ಈಗಾಗಲೇ ಬಹಳಷ್ಟು ತಿಂಗಳುಗಳಿಂದ ಇಲ್ಲಿ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ನಡೆಯುತ್ತಾ ನಡೆಯಲ್ವಾ ಅನ್ನುವಂಥ ಹಲವಾರು ಊಹಾಪೋಹಗಳು. ಅದಕ್ಕೆ ಡಿಸಿಎಂ ಡಿಕೆಶಿ ಅವರು ಕೂಡ ಬಹಳಷ್ಟು ಬಾರಿ ಹೇಳಿದ್ರು. ಸದ್ಯಕ್ಕೆ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ಯಾವ ರೀತಿಯಾದಂತಹ ನ್ಯೂಸ್ ಸಿಗುತ್ತೆ ಅನ್ನುವಂಥದ್ದು ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಯಾವಾಗ ಸಂಭವಿಸ್ತೋ ಅಂದಿನಿಂದ ಇವತ್ತಿನವರೆಗೂ ಮ್ಯಾಚ್ ನಡೆಯೋದಕ್ಕೆ ಬಹಳಷ್ಟು ವಿಳಂಬ ಅಂತಲೇ ಹೇಳ್ಬೋದು, ಅಥವಾ ಅದಕ್ಕೆ ಬ್ರೇಕ್ ಬಿದ್ದಿದೆ ಅಂತಲೇ ಹೇಳ್ಬೋದು. ಈಗ ಒಂದಷ್ಟು ದಿನ ಗೇಟ್ಗಳನ್ನ ಸರಿ ಮಾಡಿಸ್ತಾ ಇದ್ರು, ಅಥವಾ ಈ ರೀತಿ ನಡಿಬೇಕು, ಇಷ್ಟು ಸಿಸಿ ಕ್ಯಾಮೆರಾ ಹಾಕಬೇಕು, ಎಲ್ಲವೂ ಕೂಡ ಡಿಸಿಷನ್ ನಡೀತು. ಆದ್ರೆ ಒಂದು ಕಡೆ ಆರ್ಸಿಬಿ ಕೂಡ ಆಡೋದಕ್ಕೆ ಹಿಂದೇಟ್ ಹಾಕುವಂತಹ ವಿಚಾರವನ್ನ ಕೂಡ ನಾವು ಗಮನಿಸಿದ್ವಿ. ಬೇಡ, ಇದನ್ನ ತಗೊಳ್ಳೋದೇ ಬೇಡ, ಯಾಕೆ ಬೇಕು, ಮುಂದೆ ಆಗುವಂತ ಅನಾಹುತಗಳ ಬಗ್ಗೆ ಅಂತ. ಆದ್ರೆ ಏನೆಲ್ಲ ಸೂಕ್ತ ಎಚ್ಚರಿಕೆಗಳು ಬೇಕೋ ಅದನ್ನ ಮಾಡ್ಕೊಳ್ತೀವಿ ಎನ್ನುವಂತಹ ಭರವಸೆಯನ್ನ ಕೂಡ ನಾವು ನೋಡಿದ್ವಿ. ಹಾಗಾಗಿ ಸದ್ಯಕ್ಕೆ ಫೈನಲ್ ಡಿಸಿಷನ್ ಯಾವಾಗ ಎನ್ನುವಂಥ ಪ್ರಶ್ನೆ ಎದುರಾಗಿದೆ. ಆರ್ಸಿಬಿ ಅಭಿಮಾನಿಗಳಿಗೆ ಈ ಮೂಲಕ ಗುಡ್ ನ್ಯೂಸ್ ಸಿಗೋದಾದ್ರೂ ಯಾವಾಗ? ಯಾಕಂದ್ರೆ ಒಂದಷ್ಟು ದಿನ ಹೇಳ್ತಾರೆ ಹೌದು ಫೈನಲ್ ಆಗಿ ಆಡ್ತಾರೆ ಅಂತ, ಒಂದಷ್ಟು ದಿನ ಇಲ್ಲ ಎನ್ನುವಂತಹ ಒಂದಷ್ಟು ಗೊಂದಲಗಳಿಗೆ ತೆರೆ ಬೀಳುವಂತಹ ಚಾನ್ಸಸ್ ಈ ವಾರವೇ ಸಿಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅನ್ನ ಕೆಸಿಎ ನಿಯೋಗ ಭೇಟಿ ಮಾಡಿದೆ. ಬೆಂಗಳೂರಿನ ಸದಾಶಿವನಗರ ಗೃಹ ಕಚೇರಿಯಲ್ಲಿ ಭೇಟಿ ಮಾಡಿದ್ದಾರೆ. ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರ ನಿಯೋಗ ಗೃಹ ಸಚಿವರ ಜೊತೆ ನಿಯೋಗದ ಮಾತುಕತೆ ನಡೆದಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ನಡೆಯುವ ಬಗ್ಗೆ ಚರ್ಚೆಯನ್ನ ನಡೆಸಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇಂಡಿಯನ್ ಪ್ರೀಮಿಯರ್ ಕ್ರಿಕೆಟ್ ಲೀಗ್ ನಡೆಸೋ ಬಗ್ಗೆ, ಪಂದ್ಯ ಆಡಿಸೋ ಬಗ್ಗೆ ಚರ್ಚೆಯನ್ನ ನಡೆಸಲಾಗಿದೆ. ಇದೇ ಗುರುವಾರ ಅಧಿಕಾರಿಗಳ ಜೊತೆ ಮತ್ತೊಂದು ಸುತ್ತಿನ ಸಭೆ ನಡೆಯಲಿದೆ. ಸಭೆಯ ನಂತರ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ಆರ್ಸಿಬಿ ಅಭಿಮಾನಿಗಳಿಗೆ ಖಂಡಿತ ಗುಡ್ ನ್ಯೂಸ್ ಸಿಗುತ್ತೆ. ಗೃಹ ಸಚಿವರ ಭೇಟಿ ಬಳಿಕ ವೆಂಕಟೇಶ್ ಪ್ರಸಾದ್ ಭರವಸೆಯನ್ನ ನೀಡಿದ್ದಾರೆ. ಬೇಗ ತೀರ್ಮಾನ ಕೈಗೊಳ್ಳಿ ಅಂತ ಮನವಿ ಮಾಡಿದ್ದೇವೆ, ಹಾಗಾಗಿ ಆದಷ್ಟು ಬೇಗ ಗುಡ್ ನ್ಯೂಸ್ ಕೊಡ್ತೀವಿ, 2-3 ದಿನಗಳಲ್ಲಿ ಖಂಡಿತ ಒಳ್ಳೆಯ ಸುದ್ದಿ ಸಿಗಲಿದೆ ಅಂತ ಹೇಳಿದ್ದಾರೆ ವೆಂಕಟೇಶ್ ಪ್ರಸಾದ್. ಏನೆಲ್ಲ ಶಿಫಾರಸುಗಳಿವೆಯೋ ಎಲ್ಲವನ್ನ ಪೂರೈಸ್ತೀವಿ, ಏನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆಯೋ ಅದೆಲ್ಲವನ್ನ ನಾವು ಕೂಡ ಪಾಲಿಸ್ತೀವಿ. ಆರ್ಸಿಬಿ ಅಭಿಮಾನಿಗಳಿಗೆ ಖಂಡಿತ ಒಂದು ಗುಡ್ ನ್ಯೂಸ್ ಸಿಗುತ್ತೆ. ಬೆಂಗಳೂರಿನಲ್ಲಿ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಕೊಟ್ಟಿರುವಂತ ಹೇಳಿಕೆ ಬಹಳಷ್ಟು ಗಮನಿಸೋದಾದ್ರೆ, ಈ ರೀತಿಯಾದಂತಹ ಹಲವಾರು ಬಾರಿ ಭರವಸೆ ಕೊಡ್ತಾರೆ ಮತ್ತೆ ಆಡಲ್ಲ ಅಂತ ಕಹಿ ಸುದ್ದಿ ಆಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಸಹಸ್ರಾರು ಅಭಿಮಾನಿಗಳು ನಮ್ಮ ಬೆಂಗಳೂರಿನಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಮ್ಯಾಚ್ ಅನ್ನ ಕಣ್ ತುಂಬಿಕೊಳ್ಬೇಕು ಅಂತ ಕಾದು ಕುಳಿತಿರ್ತಾರೆ. 18 ವರ್ಷಗಳ ಸುದೀರ್ಘ ಗೆಲುವು ಕಂಡಾಗಿನಿಂದ ಅವತ್ತೇನೆಲ್ಲ ಅವಘಡಗಳು ನಡೀತು, ಆ ಒಂದು ಬೇಜಾರು ಒಂದು ಕಡೆ ಆದ್ರೆ ಮತ್ತೆ ಅಂತಹ ಘಟನೆಗಳು ಮರುಕಳಿಸದಂತೆ ನೋಡ್ಕೊಳ್ತೀವಿ ಅನ್ನುವಂಥ ಭರವಸೆಯನ್ನ ಕೂಡ ಸದ್ಯಕ್ಕೆ ಕೊಡ್ತಾ ಇರುವಂತದ್ದು. ಆನರಬಲ್ ಹೋಮ್ ಮಿನಿಸ್ಟರ್ ಮೀಟ್ ಮಾಡಿದ್ವಿ ನಾವು ಪರಮೇಶ್ವರ್ ಜಿ ಅವ್ರನ್ನ. ಒಂಥರ ತುಂಬಾ ಖುಷಿ ಆಯ್ತು. ಒಂಥರ ಅವ್ರು ನಮಗೆ ಟೈಮ್ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದ್ವಿ ನಾವು. ಮತ್ತು ಹಾಗೇನೆ ಇಲ್ಲಿ ನಾವು ಆಬ್ವಿಯಸ್ಲಿ ಇಲ್ಲಿ ಇಲ್ಲಿ RCB ಮ್ಯಾಚ್ ಅವರು ನಡೆಸ್ಕೊಡ್ಲಿ ಅನ್ನೋ ಒಂದು ಭಾವನೆಯಿಂದ ಬಂದಿದ್ದು. ಅವ್ರು ಖಂಡಿತ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇನ್ಫ್ಯಾಕ್ಟ್ ಇವತ್ತು RCBನವರು ಬಂದಿದ್ರು ನಮ್ಮ ಜೊತೆಯಲ್ಲಿ. ಒಂಥರ ಜಾಯಿಂಟ್ ಡೆಲಿಗೇಷನ್ ಬಂದಿದ್ದು KSA ಕಡೆಯಿಂದ, ನಾನು ಮತ್ತೆ ವಿನಯ್ ಮೃತ್ಯುಂಜಯ, ಹಾಗೇನೆ RCB ಕಡೆಯಿಂದ ಅವರು ರಾಜೇಶ್ ಮೆನನ್ ಅವರು ಬಂದಿದ್ರು. ಸೊ ಹಾಗಾಗಿ ಒಂದು ಒಳ್ಳೆ ಡಿಸ್ಕಷನ್ ಆಯಿತು. ಸದ್ಯಕ್ಕೆ 12ನೇ ತಾರೀಕು ಅವ್ರು ಹೇಳ್ದಂಗೆನೆ ನಮ್ಮ ಇವರು ಹೋಮ್ ಮಿನಿಸ್ಟರ್ ಅವ್ರು ಹೇಳ್ದಂಗೆನೆ ಒಂದು ಕಮಿಟಿ ಏನು ಫಾರ್ಮ್ ಮಾಡಿದ್ರು ಅವ್ರ ಜೊತೆ ಒಂದು ಮೀಟಿಂಗ್ನ ನಡೆಸಿ ನಾವು ಆದಷ್ಟು ಬೇಗ ನಾವು ಒಂದು ಡಿಸಿಷನ್ಗೆ ಬಂದು ಅದನ್ನು ನಾವು BCCಗೆ ತಿಳಿಸಿ, ಅದಕ್ಕಾದ್ರೆ ನಾವು ವೆನ್ಯೂಗಳು ಮಾಡಬೇಕಾಗತ್ತಲ್ಲ, ವೆನ್ಯೂನ ಅನೌನ್ಸ್ ಮಾಡಬೇಕಾಗತ್ತೆ. ಮತ್ತೆ ಟಿಕೆಟ್ಸ್ ಆಗಲಿ, ಸುಮಾರು ಜನ ಹೊರಗಡೆಯಿಂದ ಬಂದು ನೋಡೋರು ಇರ್ತಾರೆ. ಸೊ ಅವ್ರಿಗೆಲ್ಲ ಅನುಕೂಲ ಆಗೋ ಥರ ಆದಷ್ಟು ಬೇಗ ವೆನ್ಯೂನ ಡಿಸೈಡ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಅದು ಬೇಗ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಬಂದು ಮೀಟ್ ಮಾಡಿ ನಮಗೆ ಒಂಥರ ತುಂಬ ಖುಷಿ ಆಯಿತು. ಅವ್ರು ಹೇಳಿದ್ದು ಈ ಥರ ನಾವು ಎಲ್ಲರೂ ಒಂದು ಕಮಿಟಿನ ಕರೆಸ್ತೀನಿ, ನಾನು ಮಹೇಶ್ವರ್ ಅವ್ರನ್ನ ಕಳಿಸ್ತೀನಿ, ಮತ್ತು ಹಾಗೇನೆ ಪೊಲೀಸ್ ಕಮಿಷನರ್ ಅವ್ರನ್ನ ಕರೆಸ್ತೀನಿ ಆ ಮೀಟಿಂಗ್ಗೆ. ಸೊ ಹಾಗೇನೆ RCBನವರು ಇರ್ತಾರೆ ಜೊತೆಗೆ. ಸೊ 12ನೇ ತಾರೀಕು ನಾವು ಮೀಟ್ ಮಾಡಿಬಿಟ್ಟು ಅದನ್ನ ಒಂದು ಡಿಸಿಷನ್ಗೆ ಬರೋಣ ಆದಷ್ಟು ಬೇಗ ಅಂತ ಹೇಳಿದ್ದಾರೆ. ತುಂಬ ಖುಷಿ ಆಯಿತು.
ಖಂಡಿತ ಅಂತ ಅಂತ ಅನಿಸ ನನಗಂತೂ ನಾವು ಅದು ಫಸ್ಟ್ ಇಂದನೂ ಹೇಳ್ತಾನೆ ಇದೀವಿ. ನಮ್ಮ KSA ಪರವಾಗಿ KSA ಕಡೆಯಿಂದ ನಾವು ಏನೇನು ರೆಕಮೆಂಡೇಶನ್ಸ್ ಇದೆಯೋ ಎಲ್ಲಾನು ನಾವು ಪೂರೈಸ್ತೀವಿ ಅಂತಾನೆ ಹೇಳಿದೀವಿ. ನಾವು ಅದು ಫಸ್ಟ್ ಇಂದ ನಮ್ಮ ಮಾತು ಕೊಟ್ಟಿದ್ದೀವಿ, ನಾವು ಅದು ಮಾತು ತಪ್ಪೋದಿಲ್ಲ. ಸೊ ಇವತ್ತು ನಮಗೆ ಈ ಒಂದು ಜಾಯಿಂಟ್ ಡೆಲಿಗೇಷನ್ ತರ ನಮ್ಮ RCB ಅವ್ರನ್ನು ಕರ್ಕೊಂಡ್ಬಂದು ನಮಗೆ ನಮ್ಮ ಹೋಮ್ ಮಿನಿಸ್ಟರ್ ಅವರು ಟೈಮ್ ಮಾಡಿಕೊಟ್ರಲ್ವಾ, ಅದೇ ನಮಗೆ ತುಂಬಾ ಖುಷಿ ಆಯ್ತು. ಅವರು ಬಂದು ಇಲ್ಲಿ ಮಾತಾಡೋದ್ರಿಂದ ಸ್ವಲ್ಪ ಇನ್ನೂ ಕ್ಲಾರಿಟಿ ಬರ್ತಾ ಇದೆ ನಮಗೆ ಇದನ್ನ ಡಿಸಿಷನ್ ಮಾಡೋದಕ್ಕೆ. ಸೊ ಹಾಗಾಗಿ ಇವತ್ತು ಏನೋ KSCA ಪದಾಧಿಕಾರಿಗಳು, ಮಾನ್ಯ ವೆಂಕಟೇಶ್ ಪ್ರಸಾದ್ ಅವರು ಅಧ್ಯಕ್ಷರು ಮತ್ತು ಅವರ ಸ್ಪೋಕ್ಸ್ ಪರ್ಸನ್ ವಿನಯ್ ಕುಮಾರ್ ಅವರು, ಅವರ ಜೊತೆಯಲ್ಲಿ RCB ರೆಪ್ರೆಸೆಂಟೇಟಿವ್ಸ್ಗಳು ಕೂಡ ನನ್ನನ್ನು ಇವತ್ತು ಭೇಟಿ ಮಾಡಿದರು. ನಾವು ಈಗಾಗಲೇ ಏನು 4ನೇ ಮಾರ್ಚಲ್ಲಿ ಘಟನೆ ನಡೆದಿತ್ತು, ಅದರ ಹಿನ್ನೆಲೆಯಲ್ಲಿ ನಾವು ಸರ್ಕಾರ ಜಸ್ಟಿಸ್ ಕುನ್ನಾ ಅವರನ್ನು ಸಮಿತಿ ಮಾಡಿ ಏನೆಲ್ಲ ಆಗಿದೆ ಅದನ್ನು ಮತ್ತು ಅದಕ್ಕೆ ಕರೆಕ್ಟಿವ್ ಮೆಷರ್ಸ್ ಏನು ತಗೋಬೇಕು ಅದನ್ನೆಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡ್ತಾರೆ. ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವಕುಮಾರ್ ಜೋಹಳಿ. ಶಿವಕುಮಾರ್, ಈಗಾಗಲೇ ಬಹಳಷ್ಟು ದಿನದಿಂದ ಗಮನಿಸೋದಾದ್ರೆ ಒಂದ್ಸರಿ ಹೇಳ್ತಾರೆ ಅವಕಾಶ ಇರುತ್ತೆ ಅಂತ, ಮತ್ತೊಂದ್ಸರಿ ಇರೋದಿಲ್ವೇನೋ ಎನ್ನುವಂಥದ್ದು. ಇದರಿಂದ RCB ಅಭಿಮಾನಿಗಳಿಗೂ ಕೂಡ, ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದಷ್ಟು ಗೊಂದಲ ಇರುತ್ತೆ, ನಡೆಯುತ್ತಾ ನಡೆಯಲ್ವಾ ಅಂತ. ಇಂಥ ಹಲವಾರು ಗೊಂದಲಗಳಿಗೆ ಈ ವಾರ ಅಧಿಕೃತವಾಗಿ ಅಂಕಿತ ಬೀಳುತ್ತಾ ಹೇಗೆ? ಅಮೃತ, ಇವತ್ತು KCA ಅಧ್ಯಕ್ಷರಾಗಿರುವಂಥ ವೆಂಕಟೇಶ್ ಪ್ರಸಾದ್ ಹಾಗೆ ಅವರ KCA ಪದಾಧಿಕಾರಿಗಳ ನಿಯೋಗ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿತ್ತು. ಯಾಕೆಂದ್ರೆ RCB ಘಟನೆಯ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಮ್ಯಾಚ್ಗಳು ಆಡೋದಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ. ಯಾಕೆಂದ್ರೆ 11 ಜನರ ಒಂದು ದುರ್ಮರಣ ಏನಾಗಿತ್ತು, ಇದರ ಬಗ್ಗೆ ಸಾಕಷ್ಟು ವಿರೋಧಗಳು ಕೂಡ ಎದುರಾಗಿದ್ವು. ಸರಿಯಾದಂಥ ಒಂದು ಭದ್ರತಾ ಸೌಲಭ್ಯ ಇಲ್ಲ, ಸರಿಯಾದಂಥ ವ್ಯವಸ್ಥೆಯನ್ನ ಮಾಡಿಲ್ಲ. ಸೊ ಹೀಗಾಗಿ ಈ ಒಂದು ಅವಘಡ ಆಗಬೇಕಾಯ್ತು ಅನ್ನುವಂತಹ ವರದಿಗಳನ್ನು ಕೊಡಲಾಗಿತ್ತು. ಸೊ ಹಾಗಾಗಿ ಸರ್ಕಾರ ಕುನ್ನಾ ಅವರ ಕಮಿಟಿಯನ್ನ ರಚನೆ ಮಾಡಿತ್ತು. ನಿವೃತ್ತ ನ್ಯಾಯಮೂರ್ತಿ ಕುನ್ನಾ ಅವರ ಕಮಿಟಿ ಸರ್ಕಾರಕ್ಕೆ ಒಂದು ವರದಿಯನ್ನು ಕೂಡ ಸಲ್ಲಿಕೆ ಮಾಡಿತ್ತು. ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯಗಳನ್ನು ಆಯೋಜನೆ ಮಾಡಬೇಕಾದ್ರೆ ಏನೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತೇಳಿ ಒಂದು ಕೆಲವು ಶಿಫಾರಸುಗಳನ್ನು ಮಾಡಿತ್ತು. ಭದ್ರತಾ ವ್ಯವಸ್ಥೆಯನ್ನು ಸೇರಿ, ಜೊತೆಗೆ ಅಲ್ಲಿ ಸ್ಟೇಡಿಯಂನಲ್ಲಿ ಇರುವಂತಹ ದ್ವಾರಗಳು ಕಡಿಮೆ ಇದೆ ಅನ್ನುವಂಥ ಅಂಶಗಳನ್ನು ಕೂಡ ಅಲ್ಲಿ ಉಲ್ಲೇಖವನ್ನು ಮಾಡಿತ್ತು. ಸರಿಯಾದಂಥ ವ್ಯವಸ್ಥೆಯನ್ನು ಮಾಡಿಲ್ಲ, ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಮಾಡಿರಲಿಲ್ಲ. ಅವತ್ತಿನ ಘಟನೆಗೆ ಈ ಎಲ್ಲ ಫೇಲ್ಯೂರ್ಗಳು ಕೂಡ ಕಾರಣ ಅನ್ನುವಂಥ ವರದಿಯಲ್ಲಿ ಉಲ್ಲೇಖವನ್ನು ಮಾಡಿತ್ತು. ಸೊ ಹಾಗಾಗಿ ಕ್ರಿಕೆಟ್ ಪಂದ್ಯಗಳಿಗೆ ಅವಕಾಶ ಸಿಕ್ಕಿರಲಿಲ್ಲ. ಈಗಾಗಲೇ ನಿರಂತರವಾಗಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲೂ ಕೂಡ ವೆಂಕಟೇಶ್ ಪ್ರಸಾದ್ ಅವರು DCM DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು, ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ರು, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಕ್ರಿಕೆಟ್ ಪಂದ್ಯಗಳನ್ನು ಆಡಿಸೋದಕ್ಕೆ ನೀವು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿದ್ರು. ತದನಂತರದಲ್ಲಿ ಅವಕಾಶವನ್ನು ಮಾಡಿಕೊಡುವ ನಿಟ್ಟಿನಲ್ಲಿ ಕೆಲವು ನಿಯಮಗಳನ್ನು ನೀವು ಅಲ್ಲಿ ಪಾಲನೆ ಮಾಡಬೇಕು ಅಂತೇಳಿ ಆ ನಿಯಮಗಳನ್ನು KCA ಅವರಿಗೆ ಸಲ್ಲಿಕೆ ಮಾಡಿತ್ತು, ಸರ್ಕಾರ ನೀಡಿತ್ತು. ಇಂಥ ಒಂದು ಶಿಫಾರಸುಗಳ ಕೊಟ್ಟಿದೆ, ನೀವು ಇದನ್ನ ಅನುಷ್ಠಾನಕ್ಕೆ ತಂದಿದ್ದೆ ಆದರೆ ನಾವು ಕ್ರಿಕೆಟ್ ಮ್ಯಾಚ್ಗಳನ್ನು ಆಡಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ ಅಂತೇಳಿ. ಈಗ ವೆಂಕಟೇಶ್ ಪ್ರಸಾದ್ ಇವತ್ತು ಕೂಡ ಅವರು ಭೇಟಿಯನ್ನ ಮಾಡಿ IPL ಪಂದ್ಯಗಳು ಈಗ ಶೀಘ್ರದಲ್ಲೇ ಶುರುವಾಗ್ತಾ ಇದೆ, ಹಾಗಾಗಿ ಚಿನ್ನಸ್ವಾಮಿ ಮೈದಾನದಲ್ಲಿ ಪಂದ್ಯಗಳನ್ನು ಆಯೋಜನೆ ಮಾಡೋದಕ್ಕೆ ನೀವು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಪರಮೇಶ್ವರ್ ಅವರ ಬಳಿ ಅವರು ಮನವಿಯನ್ನ ಇಟ್ಟಿದ್ದಾರೆ. ಅದಕ್ಕೆ ಪರಮೇಶ್ವರ್ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ಮಾಡಿದ್ದಾರೆ. ಬುಧವಾರ ನಾನು ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತೆ BBMP ಅಧಿಕಾರಿಗಳ ಒಂದು ಸಭೆಯನ್ನ ಕರೆದಿದ್ದೇನೆ. ಆ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆಯನ್ನ ಮಾಡ್ತೇವೆ, ನಂತರ ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ತೇವೆ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ವೆಂಕಟೇಶ್ ಪ್ರಸಾದ್ ಅವರು ಕೂಡ ಸರ್ಕಾರ ನಮಗೆ ಅನುಮತಿಯನ್ನ ಕೊಡುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ಅವರು ಕೂಡ ಮಾಧ್ಯಮಗಳಿಗೆ ಅಧಿಕೃತವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ಈಗ ಬುಧವಾರದ ಸಭೆ ಏನಿದೆ ಆ ಸಭೆಯಲ್ಲಿ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅದರ ಮೇಲೆ RCB ಪಂದ್ಯಗಳ ಆಯೋಜನೆಗೆ ಅಂದ್ರೆ IPL ಪಂದ್ಯಗಳ ಆಯೋಜನೆಗೆ ಅವಕಾಶ ಸಿಗಬಹುದು. ಒಂದೆರಡು ದಿನಗಳಲ್ಲಿ ನಮಗೆ ವಿಶ್ವಾಸ ಇದೆ, ಸರ್ಕಾರ ಅನುಮತಿಯನ್ನ ಕೊಡುತ್ತೆ ಅಂತೇಳಿ ವೆಂಕಟೇಶ್ ಪ್ರಸಾದ್ ಅವರು ಕೂಡ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಪರಮೇಶ್ವರ್ ಅವರು ಕೂಡ ಸಭೆಯ ನಂತರ ನಾವು ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ತೇವೆ ಅಂತೇಳಿ ಈಗ ಮಾಧ್ಯಮಗಳಿಗೆ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ IPL ಪಂದ್ಯಗಳು ಈಗ ಮಾರ್ಚ್ನಿಂದ ಪಂದ್ಯಗಳು ಪ್ರಾರಂಭವಾಗುತ್ತೆ. ಹಾಗಾಗಿ ಬೆಂಗಳೂರು ಕೇಂದ್ರೀಕೃತವಾಗಿರೋದ್ರಿಂದ, ಯಾಕೆಂದ್ರೆ ಹೆಚ್ಚಿನ ಪಂದ್ಯಗಳನ್ನ ಇಲ್ಲಿ ಆಯೋಜನೆ ಮಾಡೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತಷ್ಟು ಅದಕ್ಕೆ ಒತ್ತು ಸಿಗುತ್ತೆ. ಹೆಚ್ಚಿನ ಒಂದು ಬೆಂಬಲಿಗರು ಕೂಡ RCB ಪಂದ್ಯಗಳಿಗೆ ಇರೋದ್ರಿಂದ ಹಾಗಾಗಿ ಇಲ್ಲಿ ಪಂದ್ಯಗಳನ್ನು ಆಡಿಸಲೇಬೇಕು, ಅದು ಹೋಮ್ ಗ್ರೌಂಡ್ ಅನ್ನುವಂಥ ನಿಟ್ಟಿನಲ್ಲಿ KCA ಸಾಕಷ್ಟು ಮನವಿಯನ್ನ ಮಾಡಿದೆ. ಈಗ ಶಿಫಾರಸುಗಳನ್ನ ಏನು ಕೊಟ್ಟಿತ್ತು ಅದನ್ನ ನಾವು ಈಗಾಗಲೇ ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ. ದ್ವಾರಗಳನ್ನ ಅಗಲ ಮಾಡೋದಿರ್ಬೋದು, ಮತ್ತೆ ಭದ್ರತಾ ವ್ಯವಸ್ಥೆಯನ್ನ ಅಲ್ಲಿ ಮಾಡ್ಕೊಳ್ಳೋದಿರ್ಬೋದು, ಜೊತೆಗೆ ಅಲ್ಲಿ ಏನೇನೆಲ್ಲ ಅಂಶಗಳು ಕೊರತೆ ಇದೆ ಅಂತೇಳಿ ಉಲ್ಲೇಖವನ್ನ ಮಾಡಿದ್ದಾರೆ. ಆ ಎಲ್ಲ ಅಂಶಗಳನ್ನು ಕೂಡ ನಾವು ಸರಿ ಮಾಡ್ಕೊಳ್ತಾ ಇದ್ದೇವೆ ಅಂತೇಳಿ ವೆಂಕಟೇಶ್ ಪ್ರಸಾದ್ ಅವರು ಕೂಡ ಹೇಳಿದ್ದಾರೆ. ಸರ್ಕಾರ ಅನುಮತಿ ಕೊಡೋದಷ್ಟೇ ಬಾಕಿ ಉಳಿದಿದೆ ಅಮೃತ, ಆದಷ್ಟು ಬೇಗ ಸರ್ಕಾರ ಅನುಮತಿಯನ್ನ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ ತಮ್ಮೆಲ್ಲ ಮಾಹಿತಿಗಾಗಿ.